ಮೀಥೇನ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಿತ್ತು ಹಳ್ಳಿ ಕಡೆ. ಹೆಂಗಿಲ್ಲಂದ್ರೂ ಹೈನುಗಾರಿಕೆ ಜಾಸ್ತಿ ಇದೆ ಹಳ್ಳಿ ಕಡೆ. ನೀವು ಮೀಥೇನ್ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರೆ ಇವತ್ತು ಹಳ್ಳಿ ಕಡೆ LPG ಗೋಬರ್ LPG ಯೂಸೇಜ್ ನಮಗೆ ಕಡಿಮೆ ಆಗೋದು. ಕಮರ್ಷಿಯಲ್ ಆಗಿ ಇವತ್ತು ಜಾಸ್ತಿ ಯೂಸ್ ಮಾಡ್ಬೋದಿತ್ತು ನಾವು. ಅದರ ಮೊದಲನೇ ಪ್ರಶ್ನೆ ಇದೆಯಲ್ಲ, ಪೆಟ್ರೋಲಿಯಂ ಖಾತೆ, ಪೆಟ್ರೋಲಿಯಂ ಇಲಾಖೆ ಅಂತಿರೋದು ಕೇಂದ್ರ ಸರ್ಕಾರದಲ್ಲಿ ಮಾತ್ರ. ರಾಜ್ಯ ಸರ್ಕಾರಕ್ಕೆ ಸಪ್ಲೈ ಮಾಡ್ತದೆ ಥ್ರೂ ದೇರ್ ಏಜೆನ್ಸಿ, ಯಾವುದೇ ಒಂದು ನೆಟ್ವರ್ಕ್. ನಾವೇನು ಮಾಡ್ಬೋದು ಅಂದ್ರೆ ಯಾವಾಗಾದ್ರೂ ಥ್ರೂ ರಿಫೈನರೀಸ್, ಅದು HP, BP, IO, ಗೇಲ್ ಮುಖಾಂತರ ಕೇಂದ್ರ ಸರ್ಕಾರದ ಅಸ್ತಿತ್ವದಲ್ಲೇ ಅವರ ನಿಗರಾಣಿನಲ್ಲೇ ಇರ್ತದೆ. ರಾಜ್ಯ ಸರ್ಕಾರ ಏನು ಮಾಡ್ಬೋದು ಅಂದರೆ ಎಲ್ಲರೂ ತೊಂದರೆ ಆದರೆ ಅವರಿಗೆ ಕಾಲಸಂತೆಲ್ಲ ಆಗ್ತದೆ ಅಂತ ದೂರುಗಳು ಬಂದರೆ ಪೊಲೀಸ್ ಇಲಾಖೆ ಮುಖಾಂತರ ಅದನ್ನು ತಡೆಯುವಂಥ ಕೆಲಸ ಮತ್ತು ಕ್ರಮ ತಗೊಳ್ಳುವಂಥ ಕೆಲಸ ಮಾತ್ರ ರಾಜ್ಯ ಸರ್ಕಾರ ಮಾಡುತ್ತೆ, ಅಷ್ಟು ಮಾತ್ರ. ಆದರೂ ಮುಂಜಾಗ್ರತೆಯಾಗಿ 9ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು 9ನೇ ತಾರೀಕು ಮಾರ್ಚ್ 9ನೇ ತಾರೀಕು ಚೀಫ್ ಸೆಕ್ರೆಟರಿನ ಮತ್ತು KH ಮುನಿಯಪ್ಪ ಅವರ ಕರೆದು ನೀವು ಇದೊಂದು ಕೂಲಂಕುಷವಾಗಿ ಎಲ್ಲ ಪರಿಶೀಲನೆ ಮಾಡಿ ಅಂತೇಳಿ 10ನೇ ತಾರೀಕೆ ಪತ್ರ ಬರೆದಿದ್ದಾರೆ. ನಮ್ಮ ಪತ್ರ ಬರೆದ ಮೇಲೆ, ನಮ್ಮ ಕ್ರಮ ಆದ ಮೇಲೆ ಕೇಂದ್ರದ ಪೆಟ್ರೋಲಿಯಂ ಸಚಿವರು ಹೋಗಿ ಪ್ರಧಾನಮಂತ್ರಿನ ಭೇಟಿ ಮಾಡ್ತಾರೆ. ಅಲ್ಲಿವರೆಗೂ ಕೇಂದ್ರದ ಅವರು ಎಫ್ಸ್ಟೈನ್ ಫೈಲಲ್ಲಿ ಬಹಳ ಬ್ಯುಸಿಯಾಗಿ ಚರ್ಚೆ ಮಾಡ್ರಿ. ದುರ್ಬಲ ಪ್ರಧಾನಮಂತ್ರಿ ದುರ್ಬಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ದುರ್ಬಲ ಲೋಕಸಭಾದ ಪ್ರತಿಪಕ್ಷದ ನಾಯಕ, ದುರ್ಬಲ ಪ್ರತಿಪಕ್ಷದ ನಾಯಕ, ಅಪ್ರಬುದ್ಧ ನಾಯಕ ರಾಹುಲ್ ಗಾಂಧಿ. ಪ್ರತಿಪಕ್ಷದ ನಾಯಕ ಹೆಂಗಾದ್ರೂ ಇಲ್ರಿ, ಆಡಳಿತ ಪಕ್ಷದ ನಾಯಕ ಇದಾರಲ್ಲ ಅವ್ರು ಗಟ್ಟಿಯಾಗಿರ್ಬೇಕು. ನಿಮ್ಮ ಮೋದಿ ಅವರ ಆಡಳಿತ ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ. ಅವರು ಈ ದೇಶನ ಆಳಕ್ಕೆ ನಾಲಾಯಕು ಪ್ರಧಾನಮಂತ್ರಿ ದೇಶಕ್ಕೆ ಅಂತ ವಿದೇಶಾಂಗ ಸಚಿವರು, ನಾಲ್ಕು ವಿದೇಶಾಂಗ ಸಚಿವರು. ಈ ದೇಶ ಕಂಡು ಅತ್ಯಂತ ಅಸಮರ್ಥ ಒಬ್ಬ ಪ್ರಧಾನಿ ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಹೇಳ್ಬಿಡ್ತೀನಿ ಕೇಳಿ, ಅಪ್ರಬುದ್ಧ ಒಬ್ಬ ಇದು ವಿರೋಧ ಪಕ್ಷ ನಾಯಕ ಅಂತಂದ್ರಲ್ಲ, ವಿರೋಧ ಪಕ್ಷದ ನಾಯಕನ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ ವಿದೇಶ ಸುತ್ತುತ್ತಿರೋ ಏಕೈಕ ಪ್ರಧಾನಿ ನಿಮ್ಮ ನರೇಂದ್ರ ಮೋದಿ. ಅರ್ಥ ಮಾಡ್ಕೊಳ್ಳಿ, ಸರಿನಾ? ನಿಮ್ಮ ನೋಡಿ ಈ ಎಲ್ಲಾ ಘಟನೆಗಳು ಹೊಣೆ ಹೊತ್ತು ದಯವಿಟ್ಟು ರಾಜೀನಾಮೆ ಕೊಡಿ. ಮೋದಿಜಿಯವರೊಬ್ಬರೇ ಅಲ್ಲ ಮೇಡಮ್, ಒಬ್ಬರು ದೇಶದ ಪ್ರಧಾನಮಂತ್ರಿ ಆಗಿ ಅವ್ರದೇ ಆದ ಜವಾಬ್ದಾರಿ ಇರುತ್ತೆ. ಇವ್ರು ಹೇಳಿದ್ರು, ನಮ್ಮ ಇಟ್ನಾಳ್ ಸಾರ್ ಹೇಳಿದ್ರು, ಏನು ನಿಲುವು ತಗೊಳ್ಳಿಲ್ಲ ಅವ್ರಿಗೆ ಸ್ಟೇಟ್ಮೆಂಟ್ ಇಲ್ಲ ರೀ. ತಟಸ್ಥ ನೀತಿ ನಮ್ಮ ಭಾರತದ ಪ್ರಧಾನಮಂತ್ರಿ ಮಾತ್ರ ವಹಿಸಿಲ್ಲ, ಇಡೀ ದೇಶದ, ಇಡೀ ವಿಶ್ವದ ಎಲ್ಲ ಯಾರು ಇದ್ದಾರೆ ರಾಷ್ಟ್ರದವರು ಕೂಡ ತಟಸ್ಥ ನೀತಿ ಅನುಸರಿಸಿದ್ದಾರೆ. ಅದನ್ನ ನೀವು ಕ್ವಶನ್ ಮಾಡಬಾರ್ದು. ಆಮೇಲೆ ಹೆಜ್ಜೆಜ್ಜೆಗೂ ದೇವಸ್ಥಾನಗಳಿದೆ, ಹೆಜ್ಜೆಜ್ಜೆಗೂ ತಿಥಿ ಮನೆಗಳಿದೆ, ಹೆಜ್ಜೆಜ್ಜೆಗೂ ಪುರೋಹಿತರಿದ್ದಾರೆ. ಅವ್ರ ಪರಿಸ್ಥಿತಿ ಹೆಂಗಾಗೋಗಿದೆ ಅಂದರೆ ತಿಥಿ ಮಾಡೋಕ್ಕೂ ಆಗ್ತಿಲ್ಲ, ಆ ಪರಿಸ್ಥಿತಿ ಆಗೋಗಿದೆ ಇವತ್ತು ಪುರೋಹಿತರುಗಳ ಪರಿಸ್ಥಿತಿ. ಯಾಕೆ ಅಂದರೆ ತಿಥಿಗೆ ಅಡುಗೆ ಭಟ್ರು ಅಲ್ಲಿ ಬ್ರಾಹ್ಮಣರೇ ಇರೋದು, ಅವ್ರಿಗೂ ಅಲ್ಲಿ ತುಂಬ ವ್ಯತ್ಯಾಸಗಳು ಕಾಣ್ತಾರೆ. ಎಣ ಸುಡಕ್ಕೂ ಮುಂಬೈಯಲ್ಲಿ ಗ್ಯಾಸ್ ಇಲ್ವಂತೆ ಸರ್, ಅದು ಆಗಿದೆ ಪರಿಸ್ಥಿತಿ. ಈ ಪರಿಸ್ಥಿತಿಗಳಿದೆ. ಇವಾಗ ನಾವೇನು US ಅವ್ರ ಮೇಲೆ ಡೀಲ್ ಮಾಡ್ಕೊಂಡಿದ್ವಿ, ಅದ್ರದ್ದು ಹೊರೆ ನಮಗೆ ಬೀಳುತ್ತಲ್ಲ. ಅವಾಗ ನಾವು ಇವಾಗ ಇದನ್ನ ಖಂಡಿಸಕ್ಕೆ ಹೋದ್ರೆ ಅವಾಗ ಮತ್ತೊಂದು ಹೊರೆ ಆಗುತ್ತೆ, ಅದು ಇನ್ನೊಂದು ಇಶ್ಯೂ ಕ್ರಿಯೇಟ್ ಆಗುತ್ತೆ. ಅದೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹುಚ್ಚದವರೆಗೆ ಕುಂಡಿಸಿದ್ದಾರೆ, ಅವ್ರು ಅಧಿಕಾರ ಕೊಟ್ಟಿದ್ದಾರೆ. ನಾವು ಹುಚ್ಚರತ್ತ ಯಾವ ರೀತಿ ಡೀಲ್ ಮಾಡ್ಬೇಕು ಆ ಥರ ಮಾಡ್ಲೇಬೇಕಾಗ್ತದೆ ಅವಾಗ. ಸೊ ಅದ ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು. ಅದು ಯಾರೇ ಆಗ್ಲಿ, ಇವಾಗ ಕಾಂಗ್ರೆಸ್ ಅವರು ಇದ್ರು ಅದೇ ಕೆಲಸ ಮಾಡ್ಬೇಕಿತ್ತು. ಅಟ್ಲೀಸ್ಟ್ ಮೋದಿ ಅವರಿಗೆ ಒಂದು ಗೌರವ ಇದೆ. ಕಾಂಗ್ರೆಸ್ ಅವರು ಏನಾದ್ರು ಪ್ರಧಾನಿ ಆಗಿದ್ರೆ ಅಷ್ಟೇ ಕತೆ. ಟ್ರಂಪ್ ಯಾವತ್ತೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಸೆಲ್ಫ್ ಸಫಿಷಿಯನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಬಂದ್ಮೇಲೆ ಇವಾಗ ಹೈಡ್ರೋಜನ್ ಎನರ್ಜಿ, ಆಮೇಲೆ ನೈಟ್ರೋಜನ್ದು ಅದು ಎಲ್ಲ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ಹೊಸ ಪ್ರಾಜೆಕ್ಟ್ಸ್ಗಳೆಲ್ಲ ಮಾಡ್ತಾ ಇದ್ದಾರೆ. ಕೋಲ್ ಗ್ಯಾಸಿಫಿಕೇಶನ್ ಅಂತ ಒಂದು ಮಾಡ್ತಾ ಇದ್ದಾರೆ, ಕೋಲಿಂದ ಡೈರೆಕ್ಟ್ ಆಗಿ ಗ್ಯಾಸ್ ತೆಗೆಯೋದು ಅಂತ. ಅದು ಪ್ಲಾಂಟ್ಸ್ಗಳೆಲ್ಲ ಬರ್ತಾ ಇದೆ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇಲ್ಲ, ಇಂಡಿಯಾನಲ್ಲಿ ಮಾಡ್ತಾ ಇದ್ದಾರೆ, ಜಾರ್ಖಂಡಲ್ಲಿ ಮಾಡ್ತಾ ಇದ್ದಾರೆ. ಅದು ಕೋಲ್ ಗ್ಯಾಸಿಫಿಕೇಶನ್ ಪ್ಲಾಂಟ್ ಅಂತ. ಅದು ಆಲ್ಮೋಸ್ಟ್ ಟೆಕ್ನಾಲಜಿ ರೆಡಿ ಆಗಿದೆ. ಅದು ಬಂತು ಅಂದ್ರೆ ಈ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಸಾಲ್ವ್ ಆಗುತ್ತೆ. ಅದೇ ತರ ಸ್ಟೇಟ್ ಗೌರ್ಮೆಂಟ್ ಕೂಡ ಆಲ್ಟರ್ನೇಟಿವ್ ಹುಡ್ಕೋದ್ ಬಿಟ್ಬಿಟ್ಟು ಸುಮ್ಮನೆ ಕ್ರೈಸಿಸ್ ಆದಾಗ ಅವ್ನ ಬ್ಲೇಮ್ ಮಾಡೋದು, ಇವ್ರನ್ನ ಬ್ಲೇಮ್ ಮಾಡಿದ್ರು ಪ್ರಯೋಜನ ಇಲ್ಲ. ನಾನೊಬ್ಬ ಕ್ಯಾಬ್ ಡ್ರೈವರು, ಬೆಂಗಳೂರಲ್ಲೇ ಕ್ಯಾಬ್ ಓಡಿಸ್ತೀನಿ. ಇಲ್ಲಿ ತನಕ ಯುದ್ಧ ಆದಾಗಿಂದ ಇಲ್ಲಿ ತನಕ ಕೂಡ CNG ಪ್ರಾಬ್ಲಮ್ ನನಗೆ ಬಂದಿಲ್ಲ. ಕೆಲವರಿಗೆ LPG ಆಟೋ ಓಡಿಸ್ತಾರೆ ಬಂದಿರ್ಬೋದು, ನನಗಂತೂ ಇಲ್ಲಿ ಕೂಡ ಬಂದಿಲ್ಲ. ಮತ್ತು ಇವಾಗ ಏನಾಗಿದೆ ಅಂದರೆ ಈಗ ನಾನು ನಮ್ಮ ಮನೆಯಿಂದ ಬರ್ತಾ ಇದ್ದೆ ಸರ್, ನಮ್ಮ ಚಾಮರಾಜಪೇಟೆ ಮನೆ, ಎಕ್ಸಾಕ್ಟ್ಲಿ ಮೈಸೂರು ರೋಡ್ ಸರ್ಕಲ್ ಅಲ್ಲೇ ಒಂದು CNG ಗ್ಯಾಸ್ ಬಂಕ್ ಇದೆ.
ನಾರ್ಮಲ್ ಆಗಿ CNG ಬಂಕ್ ವೇಟ್ ಮಾಡಬೇಕು. ಇಲ್ಲ, ಕ್ಲೋಸ್ಡ್. ಒಂದ್ ನಿಮಿಷ, ಕ್ಲೋಸ್ಡ್. ಬಟ್ ನನ್ ಬೆಳಗ್ಗೆ ತುಂಬಿಸಿದೀನಿ ನಾನು ನಮ್ಮ ಏರಿಯಾದಲ್ಲಿ ಬೊಮ್ಮನಹಳ್ಳಿಯಲ್ಲಿ ನಾನು ತುಂಬಿಸಿದೀನಿ ಮೇಡಮ್. ಗ್ಯಾಸ್ ಬಂಕ್ ಕ್ಲೋಸ್ ಬೇಕಾದ್ರೆ ನೀವು ರಿಯಾಲಿಟಿ ಚೆಕ್ ಮಾಡಿ. ಬೊಮ್ಮನಹಳ್ಳಿಯಲ್ಲಿ ಪೆಟ್ರೋಲ್ ಇದು CNG ಬಂಕ್ ನಾನು ಬೆಳಗ್ಗೆ ತುಂಬಿಸಿದ್ದೀನಿ. ಇಲ್ಲಿ ತನಕ CNG ಪ್ರಾಬ್ಲಮ್ ಆಗಿಲ್ಲ. ಮತ್ತೆ ಇನ್ನೊಂದು ಗೃಹ ಬಳಕೆದು ಏನು ಗ್ಯಾಸ್ ಟ್ರಬಲ್ ಇಲ್ಲ. ಮತ್ತೆ ಬೆಳಗ್ಗೆ ಟಿಫನ್ ಮಾಡ್ಬೇಕಾದ್ರೆ ಹೋಟೆಲಲ್ಲಿ ಕೇಳಿದೆ ನಾನು ಏನು ಸಮಸ್ಯೆ ಇದೆಯಾ ಅಂತ. ಅವ್ರು ಹೇಳ್ತಾರೆ ದುಡ್ಡು ಕೊಟ್ರೆ ಎಷ್ಟು ಬೇಕಾದ್ರೂ ಸಿಗುತ್ತಂತೆ ಕಮರ್ಷಿಯಲ್ ಹೋಟ್ಲಿಗೆ. ಇಲ್ಲ ನೀವು ಬನ್ನಿ ನನ್ನ ಜೊತೆಗೆ ಬೇಕಾರೆ ಎರಡು ಫುಟ್ಪಾತಲ್ಲಿ ಇದು ಟಿಫನ್ ಮಾಡ್ಬೇಕಾದ್ರೆ ಬೆಳಗ್ಗೆ ಹೇಳಿದ್ದು ನನಗೆ ಮಾತವರು. ಹಂಗೆ ದುಡ್ಡು ಕೊಟ್ರೆ ಮಾತ್ರ ಸಿಗುತ್ತೆ ಅನ್ನೋದಾದ್ರೆ ಅದನ್ನೇ ಕಡಿಯೋಣ ಆಗ್ಬೋದಲ್ಲ. ಮತ್ತೆ ರಷ್ಯಾ ಮತ್ತು ಯುಕ್ರೇನ್ ವಾರ್ ನಡೆದಾಗ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇತ್ತು, ಪಾಪನೇ ಮೋದಿಜಿನೇ ವಾರ್ ರುಕ್ವಾದಿ ಪಾಪ ಅಂತ. ಇವಾಗ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ವಾರ್ ನಡೀತೈತೆ. ಸೊ ವಾರ್ನ ಸ್ಟಾಪ್ ಮಾಡಿ ಪೀಸ್ನ ಪ್ರಮೋಟ್ ಮಾಡ್ಬೋದಲ್ವ ಮೇಡಮ್? ನಾವು ಯಾವುದೇ ಒಂದು ದೇಶದಿಂದ ಮಾತ್ರ ತೈಲ ನಿಕ್ಷೇಪ ಖರೀದಿ ಮಾಡಬಾರ್ದು. ನಮ್ಗೆ ಎಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಲ್ಲಿಂದ ಖರೀದಿ ಮಾಡಬೇಕು. ರಷ್ಯಾದಿಂದಾಗಲಿ ಅಥವಾ ವೆನಿಜುಲಾನಲ್ಲಿ ಎಲ್ಲಿ ಚೀಪಾಗಿ ಸಿಗುತ್ತೆ ಅಲ್ಲಿಂದ ಮಾಡಬೇಕು ಹೊರತು ದೊಡ್ಡಣ್ಣ ಟ್ರಂಪ್ ಹೇಳ್ದ ಅಂತ ಹೇಳಿ ನಾವು ಕುಡಿಬಾರ್ದು.